ನಾನು ಕೇಶವಮೂರ್ತಿ ಅಂತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಡಹಳ್ಳಿನಲ್ಲಿ ನಾನು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ನನ್ನ ಮಗ ಸೆಕೆಂಡ್ PUC ನಲ್ಲಿ 90% ಅಂಡ್ ಅಬೋ ಪರ್ಸೆಂಟೇಜ್ ತಗೊಂಡಿರೋದ್ರಿಂದ ಇಲ್ಲಿ ಅವ್ರಿಗೆ ಪ್ರೋತ್ಸಾಹದಾಯಕ ಯೋಜನೆಯನ್ನು ಇಟ್ಕೊಂಡು ಅವ್ರಿಗೆ ಒಂದು ಸ್ಫೂರ್ತಿ ಪಡೆದು ಮುಂದಿನ ಎಜುಕೇಶನ್ ಅನ್ನ ಇನ್ಸ್ಪೈರ್ ಆಗಿ ಅವರು ಮುಂದುವರಿಸಿದ ಒಂದು ಯೋಜನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಇದನ್ನ ಆಯೋಜನೆ ಮಾಡಿದರೆ ಸರ್ಕಾರ ಇದಕ್ಕೆ ತುಂಬಾ ಬೆಂಬಲ ಕೊಟ್ಟು ತುಂಬಾ ಅನುಕೂಲ ಮಾಡ್ಕೊಡ್ತಿದೆ. ಇದರಿಂದ ಮಕ್ಕಳಿಗೆ ಬೇಕಾದಷ್ಟು ಅನುಕೂಲ ಆಗ್ತಾ ಇದೆ. ಹಾಗಾಗಿ ಒಳ್ಳೆ ಯೋಜನೆ ಅಂತ ನಾನು ಬಯಸ್ತೇನೆ ಸರ್. ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಮೊಮೆಂಟೋ ಕೊಟ್ಟಿದ್ದಾರೆ, ಮತ್ತೆ ಕ್ಯಾಶ್ ಪ್ರೈಸ್ 2000 ಕೊಟ್ಟಿದ್ದಾರೆ. ನಮಸ್ತೆ, ನಾನು ಡಾಕ್ಟರ್ ಸಂತೋಷ್ ಅಂತ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟು. ಇವರು ನನ್ನ ಭಾವ, ಸೀನಿಯರ್ ಹೆಲ್ತ್ ಆಫೀಸರ್ ಆಗಿದ್ದಾರೆ. ಗೊರೂರಲ್ಲಿದ್ದಾರೆ ಈಗ, ಹಾಸನ ಜಿಲ್ಲೆ ಗೊರೂರಲ್ಲಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಥರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಸನ್ಮಾನ ಮಾಡಿ ಮತ್ತು ಪ್ರಶಸ್ತಿ ಪತ್ರ ಕೊಟ್ಟಾಗ ಅವರಲ್ಲಿರ್ತಕ್ಕಂತಹ ಮನಸ್ಥೈರ್ಯ ಇರ್ಬೋದು, ಮತ್ತು ಮುಂದಿನ ಫ್ಯೂಚರ್ ಇರ್ಬೋದು, ಏನೋ ಒಂಥರ ಧೈರ್ಯ ತುಂಬ್ದಂಗಾಗುತ್ತೆ. ನನ್ನ ಅಕ್ಕನ ಮಗಳು ವಂಶಿತಾ BJ ಅಂತ ಹೇಳಿಬಿಟ್ಟು, ಶಿ ಈಸ್ 98.5% PU PCMBಲಿ ಸ್ಕೋರ್ ಮಾಡಿದ್ದಾಳೆ. ಇವರು ಜಯರಾಮ್ BV ಅಂತ ಹೇಳಿಬಿಟ್ಟು ಸೀನಿಯರ್ ಹೆಲ್ತ್ ಆಫೀಸರ್ ಗೊರೂರಲ್ಲಿದ್ದಾರೆ. ಈ ಥರ ರಾಜ್ಯಾಧ್ಯಕ್ಷರಾದಂಥ ಷಡಾಕ್ಷರಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ರಾಜ್ಯ ಸರ್ಕಾರಿ ನೌಕರರುಗಳೆಲ್ಲ ಸೇರಿ ಅರ್ಪಣೆ ಮಾಡ್ತಾ ಇದ್ದೀವಿ. ಇದು ಒಂಥರ ಮುಂದಿನ ಪೀಳಿಗೆಗೆ ಒಂದು ಧೈರ್ಯ ತುಂಬಿದಂತಹ ಒಂದು ಕೆಲಸ ಆಗಿರುತ್ತೆ. ಇದು ರಾಜ್ಯದಾದ್ಯಂತ ಪ್ರತಿ ವರ್ಷನೂ ಮುಂದುವರೆದ್ರೆ ನಮ್ಮಂಥ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳು ಸಹ ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ವ್ಯಕ್ತಪಡಿಸ್ತೀನಿ. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ತರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ? ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಅದನ್ನು ಹೇಳೋಕ್ಕೆ ಈ ಮಾತಿನಲ್ಲಿ ವ್ಯಕ್ತಪಡಿಸೋಕೆ ಆಗ್ತಾ ಇಲ್ಲ. ತುಂಬ ಖುಷಿ ಆಗುತ್ತೆ. ಒಂದು ರಾಜಧಾನಿ ಬೆಂಗಳೂರಂಥ ಸಿಟಿಗೆ ಬಂದು ನಮ್ಮಂಥ ಹಳ್ಳಿಲಿ ಓದಿದಂತಹ ನಮ್ಮಂಥವ್ರ ಮಕ್ಕಳನ್ನ ಕರೆದು ಇಲ್ಲಿ ಪ್ರತಿಭಾ ಪುರಸ್ಕಾರನ ಈ ಥರ ಮಟ್ಟದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮಂಥ ಒಬ್ಬ ಸರ್ಕಾರಿ ನೌಕರರ ಮಕ್ಕಳು ಈ ಥರ ರಾಜಧಾನಿಲಿ ಬಂದು ಪುರಸ್ಕಾರ ತಗೊತಾರೆ ಅಂತ ಹೇಳಿದ್ರೆ ಇದು ಬೆಲೆ ಕಟ್ಟಲಾಗದಂತಹ ಕೆಲವು ವಿಚಾರಗಳನ್ನ ವ್ಯಕ್ತವಾಗುತ್ತೆ. ಈ ಥರ ವಿಚಾರ 100% ಸರ್. ಈಗ ವಂಶಿತಾ BJ ಮುಂದೆ ಏನಾದರೂ MBBS ಮಾಡಿದ್ರೆ ಅಥವಾ ಏನಾದರೂ ಗೋಸ್ ಟು ಸಮ್ ಸಾಫ್ಟ್ವೇರ್ ಇಂಜಿನಿಯರು ಆ ಥರ ಆದಾಗ ನನಗೆ ರಾಜ್ಯ ಸರ್ಕಾರಿ ನೌಕರರಿಂದ ಒಂದು ಪ್ರಶಂಸೆ ಸಿಕ್ಕಿತ್ತು ಅಂತ ಮಗುಗೆ ಎಷ್ಟು ಖುಷಿ ಆಗಲ್ಲ. ಆ ಥರ ವಿಚಾರದಲ್ಲಿ ನಾವು ತುಂಬ ಖುಷಿ ಪಡಬೇಕು. ಅವಳು ಮುಂದಿನ ಪೀಳಿಗೆಯಲ್ಲಿ ಒಂದು ದೊಡ್ಡ ಡಾಕ್ಟರ್ ಆದಾಗ ಅವಳಿಗೆ ತುಂಬ ಖುಷಿನೇ ಆಗುತ್ತೆ. ಈ ಥರದ್ದೆಲ್ಲ ಪುರಸ್ಕಾರ ಮಾಡಿದ್ರು ಷಡಾಕ್ಷರಿ ಅವರಿದ್ದಾಗ, ಅಧ್ಯಕ್ಷರಾಗಿದ್ದಾಗ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ. ಈ ಥರದ್ದು ಒಂದು ಮಾಡಬೇಕು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಈ ವರ್ಷ ಈ ಥರ ಪ್ರತಿಭಾ ಪುರಸ್ಕಾರ ಮಾಡಿರೋದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.